ತಿಮ್ನಾಯ್ಕರು ಮತ್ತು ಮಹಿಳಾ ಅಧ್ಯಕ್ಷರು ಶ್ವೇತಾ ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ಈಗ ಕಬ್ಬಿಗೆ ಸಂಬಂಧ ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಕಬ್ಬಿಗೆ ಸಂಬಂಧಪಟ್ಟಂಗೆ ನಂಜನಗೂಡು ತಾಲೂಕು ಅಧ್ಯಕ್ಷ ಮಹಾದೇವ ನಾಯ್ಕರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಜಿಲ್ಲಾಧ್ಯಕ್ಷರು ಈ ಭಾಗದಲ್ಲಿ ದೊಡ್ಡ ಸಂಘಟನೆಗೆ ಕಾರಣಕರ್ತರಾಗಿರೋಂಥವರು ನಮ್ಮ ಜಿಲ್ಲಾಧ್ಯಕ್ಷ ಸತೀಶ್ ಅವರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ನಮ್ಮ ಸಿದ್ದರಾಮಣ್ಣ ಎಚ್ ಡಿ ಕೋಟೆ ಹುಲಿ ಅಂತೇಳಿ ಭಾಳ ನಮ್ಮ ತಿಮ್ನಾಯ್ಕರು ಮತ್ತು ಮಹಿಳಾ ಅಧ್ಯಕ್ಷರು ಶ್ವೇತಾ ಕೂಡ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ಈಗ ಕಬ್ಬಿಗೆ ಸಂಬಂಧ ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಕಬ್ಬಿಗೆ ಸಂಬಂಧಪಟ್ಟಂಗೆ ಕೊಡ್ತೀವಿ. ಮತ್ತು ಶಿವಾನಂದ ಮೆಕ್ಕಳಿಕೆ ರಾಜ್ಯ ಮುಖಂಡರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ಮತ್ತು ಮಂಡ್ಯ ಜಿಲ್ಲೆಯ ನಮ್ಮ ರೈತ ಹೋರಾಟದ ಸಾರಥಿಗಳು ಮಹೇಂದ್ರ KM ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ಮತ್ತು ಸಾಮಿಯಾನ ಚಂದ್ರಣ್ಣ ನಮ್ಮ ಮಂಡ್ಯ ಶರಣೆಂದು ಇವತ್ತು ಮೈಸೂರು ಭಾಗದಲ್ಲಿ ಈ ಪುಣ್ಯದ ನಾಡಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು, ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾಸಾಗರ್ ಅವರು ಆದ ಎಲ್ಲ ರಾಜ್ಯ ಮುಖಂಡರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಬಂಧುಗಳೇ ಈಗಾಗಲೇ ಬಹಳಷ್ಟು ವಿಷಯಗಳನ್ನು ಅಧ್ಯಕ್ಷರು ಚರ್ಚೆ ಮಾಡಿದರು. ಈಗ ನಮ್ಮಲ್ಲಿ ಏನಾಗ್ತಾ ಇದೆ, ಉತ್ತರ ಕರ್ನಾಟಕ ಭಾಗದಲ್ಲಿ FRP, HNT, ಕಲ್ಟಿವೇಷನ್ನು, ಟ್ರಾನ್ಸ್ಪೋರ್ಟ್ ಅದು ಇದು ಅಂತೇಳಿ ಬಹಳ ಸಬಬನ್ನು ಹೇಳ್ತಾ ಇದ್ರು. ನಾನು ಈ ಭಾಗದೊಳಗೆ ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಭಾಗದೊಳಗೆ ಇಷ್ಟು ಕಡಿಮೆ ರೇಟ್ ಅದಂತ ನನಗೆ ಇವತ್ತೇ ಗೊತ್ತಾಗಿತ್ತು. 200-300 ರೂಪಾಯಿ ಭಾಳ ವ್ಯತ್ಯಾಸ ಇರಬೇಕಂತ ನಾನು ತಿಳ್ಕೊಂಡಿದ್ದೆ. ಬಟ್ ನಮ್ಮ ಗುರ್ಲಾಪುರ ಹೋರಾಟದಿಂದ ಬೀದರ್, ಗುಲ್ಬರ್ಗ ಆ ಭಾಗದೊಳಗೆ, ರಾಯಚೂರು ಭಾಗದೊಳಗೆ 700-800 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ರೈತರಿಗೆ ಸಿಕ್ಕದ. ನಮಗೆ 300 ಸಿಕ್ಕರೆ ಅವ್ರಿಗೆ ಅಷ್ಟು ಸಿಕ್ಕದ ನಮ್ಮ ಹೋರಾಟದಿಂದ. ನಾನೇನು ವಿನಂತಿ ಮಾಡ್ಕೊಳ್ತೀನಿ, ಈ ಭಾಗದೊಳಗೆ ಪೆಟ್ರೋಲ್ ರೇಟು ಅಷ್ಟೇ ಅದ. ಒಬ್ಬ ಶಾಸಕನ ಪಗಾರ ಈ ಕ್ಷೇತ್ರದ ಶಾಸಕರಿಗೂ ಅಷ್ಟೇ ಅದ, ನಮ್ಮ ಭಾಗದ ಶಾಸಕರಿಗೂ ಅಷ್ಟೇ ಅದ. ಇಲ್ಲಿ ಯಾವುದೋ ಒಂದು ವಸ್ತು ಆಗಲಿ, ರೇಟ್ ಆಗಲಿ ಸರಿ ಸಮಾನ ಇದ್ದಾಗ ಯಾಕೆ ತಾರತಮ್ಯ? DK ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳಿದರು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡ್ತೀನಿ ಅಂತೇಳಿ. ಅದನ್ನು ಆಮೇಲೆ ಮಾಡುವರಂತೆ. ಮೊದಲು ನಮ್ಮ 31 ಜಿಲ್ಲೆಗಳ ಸಮಾನತೆ ಅನ್ನೋದು ಮೊದಲು ನೀವು ತೊಗೊಂಡು ಬರ್ರಿ. ಎಲ್ಲ ಕಾರ್ಖಾನೆಯವ್ರಿಗೆ ಒಂದು ಆದೇಶವನ್ನು ಹೊರಡಿಸ್ರಿ. ಏನು ಹೊರಡಿಸ್ರಿ ಅಂತಂದ್ರೆ, ಯಾವುದೇ ಕಲ್ಟಿವೇಷನ್ ಆಗಲಿ, HNT ಆಗಲಿ, FRP ಆಗಲಿ ಯಾವುದನ್ನು ಸಬೂಬ್ ಹೇಳಂಗಿಲ್ಲ, ರಿಕವರಿ ಹೇಳಂಗಿಲ್ಲ. ಬಾಗಲಕೋಟೆ ಭಾಗದೊಳಗೆ ರಿಕವರಿ ಕಡಿಮೆ ಅದ, ಅವ್ರು 3300 ತೊಗೊಳಿಕತ್ತಾರೆ. ನಾನು ಈ ರೈತ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ತೀನಿ, ಕಾರ್ಖಾನೆಗಳನ್ನು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಕಾರ್ಖಾನೆಗಳು ಚಾಲೂ ಆಗಬಾರ್ದು ಅಂತೇಳಿ ಕಮಿಷನರು DC SP ಮನವಿ ಕೊಟ್ಟು, ನೀವು ಗಟ್ಟಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದರೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮುಖಂಡರನ್ನು ಕರ್ಕೊಂಡು ಬಂದು, ರೈತ ಕಾರ್ಯಕರ್ತ ಕರ್ಕೊಂಡು ಬಂದು ಕಾರ್ಖಾನೆ ಚಾಲೂ ಆಗೋದ್ರೊಳಗೆ ಇಡೀ ಸಮಾನವಾಗಿ 31 ಜಿಲ್ಲೆಗಳು ಏನು ಬಿಲ್ ಅದ ಇಲ್ಲೂ ಕೂಡ ಅದನ್ನೇ ಕೊಡಬೇಕು. ಇದು ಒಂದನೇ ಬೇಡಿಕೆ. ಎರಡನೇದಂತಾರೆ, ಸರ್ಕಾರಕ್ಕೆ ನಾನು ಹೇಳ್ತೀನಿ, ಒಂದು ವರ್ಷಕ್ಕೆ ಕನಿಷ್ಠ ಎಲ್ಲ ಕಾರ್ಖಾನೆಗಳಿಂದ 20,000 ಕೋಟಿ ರೂಪಾಯಿ ಹೋಗ್ತದೆ. ಅದರೊಳಗೆ ಸರ್ಕಾರ 3,000 ಕೋಟಿ ವಾಪಸ್ ರೈತರಿಗೆ ಕೊಟ್ಟಿದ್ದಾದ್ರೆ ಒಂದು ಟನ್ನಿಗೆ 1,000 ರೂಪಾಯಿ ಹೆಚ್ಚಾಗ್ತದೆ. ಮುಂದಿನ ವರ್ಷ ಗುರ್ಲಾಪುರದೊಳಗೆ ಕಾರ್ಖಾನೆಯವರಿಂದ 200 ರೂಪಾಯಿ, ಸರ್ಕಾರದಿಂದ 1,000 ಅಂದ್ರೆ 1,200, ಈಗ 3,300, 4,500 ರೂಪಾಯಿ ಆಗ್ತದೆ. ಈ ರೀತಿ ರೇಟ್ ಹೆಚ್ಚಾಯಿತು ಅಂತಂದ್ರೆ 4,500 ರೂಪಾಯಿ ನಾವು ಯಾಕೆ ಕೇಳ್ತಾ ಇದ್ದೀವಿ ಈ ವರ್ಷ ಅಂತಂದ್ರೆ, ಪ್ರತಿಯೊಂದಕ್ಕೂ ರೇಟ್ ಡಬಲ್ ಆಗ್ತಾಯಿದೆ. ಮೊನ್ನೆ ತಾವು ಕೂಡ ನೋಡಿದಿರಿ, ಗೊಬ್ಬರಕ್ಕೆ, ರಾಸಾಯನಿಕ ಗೊಬ್ಬರ ಎಲ್ಲದಕ್ಕೂ 700-800 ರೂಪಾಯಿ ಹೆಚ್ಚಾಗ್ತಾ ಇದೆ. ನಾನು DK ಶಿವಕುಮಾರ್ ಅವರು ಆ ಬಿಡದಿ ಟೌನ್ಶಿಪ್ಪು, KB ಖಾಸಗೀಕರಣ ಅದು ಇದು ಈಗ ಮುಖ್ಯಮಂತ್ರಿಗಳಾಗಿದ್ದೀರಿ, ಸಬೂಬ್ ಹೇಳಾಕತ್ತೀರಿ, ಅದನ್ನು ಹೇಳಬೇಡ ರಾಜ್ಯದ ಜನತೆಗೆ. ಏನು ಮಾಡ್ರಿ ಅಂತಂದ್ರೆ, ಎಲ್ಲ ಮುಖಂಡರನ್ನ, ರೈತ ಮುಖಂಡರನ್ನ ಕರ್ಕೊಂಡು ನರೇಂದ್ರ ಮೋದಿ ಅವ್ರ ಹತ್ರ ಒಂದು ನಿಯೋಗವನ್ನು ಕರ್ಕೊಂಡು ಹೋಗ್ರಿ. FRP ಬಗ್ಗೆ ನಿಮಗೆ ಜ್ಞಾನ ಇರದೇ ಇದ್ರೆ, ಸಾಕಷ್ಟು ಮುಖಂಡರ ಹತ್ರ ಜ್ಞಾನ ಅದ, ಅವ್ರನ್ನ ಕರ್ಕೊಂಡು ಹೋಗ್ರಿ. FRP ಬಗ್ಗೆ ನರೇಂದ್ರ ಮೋದಿ ಅವ್ರಿಗೆ ತಿಳಿಸಿ ಹೇಳ್ತಾರ, ಸಕ್ಕರೆ ಸಚಿವ ಪ್ರಹ್ಲಾದ್ ಜೋಶಿ ಅವ್ರಿಗೆ ತಿಳಿಸಿ ಹೇಳ್ತಾರ. ಎರಡನೇದಾಗಿ MSP ಅಂತದ, DK ಶಿವಕುಮಾರ್ ಮೊದಲು ಅದರ ಮಾಹಿತಿ ತಿಳ್ಕೊಬೇಕು, MSP ಅಂದ್ರೆ ಏನಂತ ಹೇಳಿ. ರಾಜ್ಯದ ಎಲ್ಲ ಬೆಳೆಗಳು ಪಾತಾಳಕ್ಕೆ ಹೋಗ್ತಾ ಇದ್ದಾವೆ. ಜೋಳ, ಗೋಧಿ, ಭತ್ತ, ತೆಂಗು, ರಾಗಿ ಎಲ್ಲದರ ಬೆಳೆಗಳ ಪಾತಾಳಕ್ಕೆ ಹೋಗ್ಯಾವ. ಒಂದು ನೀರಿನ ಬಾಟ್ಲಿಗೆ 10 ರೂಪಾಯಿ 20 ರೂಪಾಯಿ ಅದ. ಈ ಎಲ್ಲ ಬೆಳೆಗೆ ನಿಗದಿತ MSP ಬೆಲೆ ಆಗಬೇಕು. ಆಮೇಲೆ ಇಥಿನಾಲನ್ನು ಈಗ ಮೊನ್ನೆ ನಿತಿನ್ ಗಡ್ಕರಿ ಅವ್ರು ಹೇಳಿದರು, ನಾವು ಖರೀದಿ ಮಾಡ್ತೀವಿ, ಪೆಟ್ರೋಲ್ ಬಳಕೆ ಮಾಡ್ತೀವಿ, ಡೀಸೆಲ್ ಬಳಕೆ ಮಾಡ್ತೀವಿ ಅಂತೇಳಿ. ಗುಜರಾತ್ ಮತ್ತು ಉತ್ತರ ಪ್ರದೇಶ, ಮಧ್ಯಪ್ರದೇಶದೊಳಗೆ ಯಾವ ಮಾದರಿಯೊಳಗೆ ಇಥನಾಲ್ ಖರೀದಿ ಮಾಡ್ತದಲ್ಲ, ಕರ್ನಾಟಕದೊಳಗೆ 100% ನೀವು ಇಥನಾಲ್ ಖರೀದಿ ಮಾಡಿದ್ರಂದ್ರೆ ಪ್ರತಿಯೊಬ್ಬ ಕಬ್ಬು ಬೆಳೆಗಾರಿಗೆ ಒಂದು ಟನ್ನಿಗೆ 5,000-6,000 ರೂಪಾಯಿ ಪ್ರತಿ ಟನ್ ಬೆಳಿಗ್ಗೆ ಸಾಧ್ಯ ಅದ. ಇದನ್ನು ಮೊದಲು ಮಾಡಿ. ಇದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತಂದ್ರೆ, ಬಿಡದಿ ಟೌನ್ಶಿಪ್ ತಾವು ಕೇಳಿದ್ರಲ್ಲ, ಬಿಡದಿ ಟೌನ್ಶಿಪ್ಪು ಕುಮಾರಸ್ವಾಮಿ ಅವ್ರು ಕೂಸು ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ತಂದೀನಿ ಅಂತ ಇವ್ರು ಹೇಳ್ತಾರೆ. ಕುಮಾರಸ್ವಾಮಿ ಅವ್ರು ಹಾಕ್ಯಾರ, ನಾನು ಮಾಡ್ತೀನಿ ಅಂತ ನೀವು ಹೇಳ್ತಿರಲ್ಲ. ನಂದೊಂದು ಪ್ರಶ್ನೆ ಅದ, ಬಹಳಷ್ಟು ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಾರಲ್ಲ,
ಮತ್ತು ನೀವು ಸ್ವಲ್ಪ ಅಧಿಕಾರ ಬಿಟ್ಟು ಜೈಲಿಗೆ ಹೋಗಿ ಬರೋದ್ರೆ ಹೋಗ್ತೀರಿ? ಅವ್ರು ಮಾಡ್ಯಾರಂತ ಹೇಳಬಾರ್ದು. ನೀವು ಘನತೆವೆತ್ತ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ. ಆ ಭಾಗಕ್ಕೆ ಹೋಗಿ ಬರ್ರಿ. ಬಿಡದಿ ಟೌನ್ಶಿಪ್ನ ಇಲ್ಲಿ ಕೂತ್ ಮಾತನಾಡ್ತಲ್ಲ, ನಿನ್ನೆ ಹೋಗಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ಪ್ರತಿಯೊಂದು ಭೂಮಿ ಒಳಗೆ ಅಡ್ಡಾಡಿ ಫಲವತ್ತಾಗಿರ್ತಕ್ಕಂಥ ತೆಂಗಿನ ಮರಗಳಿದಾವ, ಅಡಿಕೆ ಮರಗಳಿದಾವ, ಜೋಳ ರಾಗಿ ಎಲ್ಲವನ್ನು ಬಿತ್ತನೆ ಮಾಡಿ ಫಲವತ್ತಾದ ಭೂಮಿಯೊಳಗೆ ಬಿತ್ತನೆ ಮಾಡ್ತಕ್ಕಂಥ ರೈತನ ಭೂಮಿ ಕಸ್ಕೊಳಕತ್ತೀರಲ್ಲ. ನಾನು ಹೇಳ್ತೀನಿ, ಯಾರು ಬೇಕಾದವ್ರ ಭೂಮಿ ನೀವು ಕಸ್ಕೊಳಕತ್ತೀರಲ್ಲ, ನೀವು ರಾಜಕಾರಣಿಗಳಿದ್ದೀರಿ. ನಿಮ್ಮ ವೈಯಕ್ತಿಕ ಆಸ್ತಿ 3000ದಿಂದ 4000 ಎಕರೆ ಸಾಮಾನ್ಯ ಇದ್ದೇ ಇರ್ತದೆ. ಆ ರೈತರದ್ದು ಯಾಕೆ ಕೊಡ್ತೀರಿ? ನಿಮ್ಮ ಭೂಮಿಯನ್ನು ಟೌನ್ಶಿಪ್ ಕೊಟ್ಟು ಬಿಡ್ರಿ, ಸುಧಾರಣೆ ಮಾಡಿಕೊಡ್ರಿ. ಇಲ್ಲ ಅಂತಂದ್ರೆ ನಂದೊಂದು ಬೇಡಿಕೆ ಅದ, ಯಾಕೆ ದಕ್ಷಿಣ ಕರ್ನಾಟಕದವ್ರು ಟೌನ್ಶಿಪ್ ಮಾಡ್ತಾ ಇದ್ದೀರಿ? ಒಂದು ಎಕರೆಗೆ 2 ಕೋಟಿ, ಒಂದು ತೆಂಗಿನ ಗಿಡಕ್ಕೆ 40,000, ಮಾವಿನ ಗಿಡಕ್ಕೆ 60,000 ಕೊಡ್ತಾರಂತ ರೇಟ್. ಇವ್ರು ಯಾರಪ್ಪನ ಮನೆ ಹಣ ಅದು? ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಒಳಗೆ ಬದಿರ್ತಕ್ಕಂಥ ಸರ್ಕಾರ ನಿಮ್ಗೊಂದು ಲಕ್ಷ್ಯ ಇರಲಿ, 224 MLAಗಳಿಗೆ ಪಗಾರ ಕೊಟ್ಟಿರ್ತಕ್ಕಂಥ ಮಾಲಕ ಈ ನಾಡಿನ ರೈತ. 3 ಲಕ್ಷ ಒಬ್ಬ MLA ಪಗಾರ ಅದ. ಮೊಬೈಲ್ ಚಾರ್ಜ್ ಮಾಡ್ತೀವಿ, ಗಾಡಿಗೆ ಡೀಸೆಲ್ ಹಾಕಿ ಊಟಕ್ಕೆ ಕೊಡ್ತೀವಿ, ಇಷ್ಟೆಲ್ಲ ಸವಲತ್ತು ಕೊಟ್ಟು ದವಾಖಾನೆ ಆರಾಮ್ ತಪ್ಪಿದ್ರೆ ಆಸ್ಪತ್ರೆ ಬಿಲ್ ಸಹಿತ ಕಟ್ತೈತಲ್ಲ. ಆ ಕಟ್ಟಿರ್ತಕ್ಕಂಥ ಹಣ ಸಿದ್ದರಾಮಯ್ಯ DK ಶಿವಕುಮಾರ್ ಮನೆಯಿಂದ ಬಂದಿರತಕ್ಕಂಥದ್ದಲ್ಲ. ಈ ನಾಡಿನ ಸಮಸ್ತ ಜನತೆ ಟ್ಯಾಕ್ಸ್ ಮುಖಾಂತರ ಹಣ ಹೋಗ್ತಿರ್ತದೆ. ನಮ್ಮ ಸೇವೆ ಮಾಡೋರು ನೀವು. ನಿನ್ನೆ ಪಾಪ BK ಹರಿಪ್ರಸಾದ್ ಅವರು, ನಾವು ಬೆಳಗ್ಗೆ ಹೋರಾಟ ಮಾಡಿ ಮಾಧ್ಯಮ ತಮ್ಮ ಮೂಲಕ ವೈರಲ್ ಆದ ತಕ್ಷಣ ಅವ್ರು ಏನು ಹೇಳಿದ್ರು, ರೈತ ವಿರೋಧ ಆದ್ರೆ ನಾವು ಆ ಟೌನ್ಶಿಪ್ಪನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು. ತಮಗೆ ಶುಭಾಶಯ ಸರ್. DK ಶಿವಕುಮಾರ್ ಅವರು ಅಧಿಕಾರ ದರ್ಪದಿಂದ, ಅಹಂಕಾರದಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗೀನಿ ಅನ್ನುವಂಥ ಒಂದು ಅಹಂಕಾರದ ವರ್ತನೆಯಿಂದ ಬಿಡದಿ ಟೌನ್ಶಿಪ್ ಆಗಿರ್ಬೋದು, KEB ಖಾಸಗೀಕರಣ ಆಗಿರ್ಬೋದು, ಈ ಯೋಜನೆಯನ್ನು ಮುಂದುವರಿಸಿದ್ದಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ 31 ಜಿಲ್ಲೆಗಳಿಂದ ಚುನಪ್ಪ ಪೂಜಾರಿ ಅವರು ಮತ್ತು ವಿದ್ಯಾಸಾಗರ್ ಅವರು, ಇಮ್ಮವ್ವ ರಘು ಅವರು, ಸತೀಶ್ ಅವರ ನೇತೃತ್ವದಲ್ಲಿ 16 ಲಕ್ಷ ಜನ ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದಾಗ ಅವಾಗ ಕೈ ಮುಗಿದು ವಾಪಸ್ ತಗೊಳ್ಳೋದು ನಿಮಗೂ ಅವಮಾನ ಆಗ್ತದೆ. ಏನು ಮಾಡ್ರಿ, ಯೋಜನೆಗಳು ಯಾವ್ದು ತೊಗೊಂಬರ್ರಿ ಅಂತಂದ್ರೆ, ಈ ರಾಜ್ಯದೊಳಗೆ ನಿರುದ್ಯೋಗಿಗಳು 2,86,000 ಹುದ್ದೆ ಖಾಲಿ ಅದಾವ. 16 ಲಕ್ಷ ನಿರುದ್ಯೋಗಿಗಳು ಕಾಯ್ಲಿಕ್ಕತ್ತ. ರೈತರ ಮಕ್ಕಳು ಮದುವೆ ಆಗ್ಲಾರ್ದ ಮನೆಯೊಳಗಿದಾರ. ಧಾರವಾಡ ಭಾಗದೊಳಗೆ ಒಬ್ಬ ಹೆಣ್ಮಗಳು ತಾಯಿ ಪಾಪ ರೈಲ್ವೆಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಒಬ್ಬ ವಿದ್ಯಾರ್ಥಿ ನೇಣು ಹಾಕೊಂಡಿರ್ತಕ್ಕಂಥದ್ದು, ಇನ್ನೊಬ್ಬ ವಿದ್ಯಾರ್ಥಿಗೆ ಹೃದಯಾಘಾತ ಆಗಿರ್ತಕ್ಕಂಥ ಇವೆಲ್ಲ ಸಮಸ್ಯೆಗಳು. 7,000 ಸರ್ವೇಯರ್ 20 ವರ್ಷಗಳ ಕಾಲ ಸೇವೆ ಮಾಡಿ ಸರ್ಕಾರದ ₹1 ವೇತನ ಇರಲಾರ್ದ ರೈತರ ಹತ್ರ ಹಣ ತಗೊಂಡು ಅದರಿಂದ ಸೇವೆ ಮಾಡಿರ್ತಕ್ಕಂಥ 7,000 ಸರ್ವೇಯರನ್ನು ಒಂದೇ ಸಾರಿ ವಿಶೇಷ ನೇಮಕಾತಿ ಮೂಲಕ ಒಳಗೆ ತಗೊಳ್ರಿ. ಇಡೀ 31 ಜಿಲ್ಲೆಗಳೊಳಗೆ ಮುಂದಿನ ಸಾರಿ ಗುರ್ಲಾಪುರ ಹೋರಾಟದೊಳಗೆ ನಮ್ಮದು ಏನದ ಅಂತಂದ್ರೆ, 31 ಜಿಲ್ಲೆಯೊಳಗೆ ಗುರ್ಲಾಪುರದೊಳಗೆ ಏನು ರೇಟ್ ಘೋಷಣೆ ಆಗ್ತದ, ನಿರ್ಣಯ ಆಗ್ತದಲ್ಲ, ಅದನ್ನು ಮಂಡ್ಯ ಆಗಲಿ, ಮೈಸೂರು ಆಗಲಿ, ಚಾಮರಾಜನಗರ ಆಗಲಿ, ಆ ಭಾಗದ ಯಾದಗಿರಿ, ಬೆಳಗಾವಿ, ಬಿಜಾಪುರ ಆಗಲಿ ಒಂದೇ ರೇಟ್ ಘೋಷಣೆ ಆಗುತ್ತೆ. ಆ ಬಿಲ್ ಕೊಡದೇ ಇದ್ರೆ ನಾವು ಯಾವ ಕಾರ್ಖಾನೆಯನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ ಈ ಸಾರಿ ಅಂತೇಳಿ ಮಂಡ್ಯ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರು ಗೌರವಾನ್ವಿತರೆ. ಏನು ಗುರ್ಲಾಪುರದ ಐತಿಹಾಸಿಕ ಚಳವಳಿ, ಆ ಪೀತಮಾನವರು ಇಲ್ಲೇ ಕೂತವ್ರೆ, ಚೂನಪ್ಪ ಪೂಜಾರಿ ಗುರುಗಳು. ನಾವು ಸುಧಾ ಐತಿಹಾಸಿಕ ಚಳವಳಿ ನಾವು ಸುಧಾ ಭಾಗವಹಿಸಿದ. ಅದರಂತೆ ಇವರು ಹೋರಾಡ್ತಲಿ ಮಂಡ್ಯ, ಮೈಸೂರು ನಮ್ಮ ಈ ಭಾಗಕ್ಕೆ ₹100 ಸಿಕ್ತು. 2,300 ರೂಪಾಯಿ ನಮಗೆ ಸಿಕ್ತು. 3,300 ರೂಪಾಯಿ ನಮಗೆ ಸಿಕ್ತಿತ್ತು. ಇವರು ಹೋರಾಡ್ತಲಿ ಸರ್ಕಾರ ₹50, ಕಾರ್ಖಾನೆ ₹50 ಕೊಡಬೇಕು ಅಂತೇಳಿ ನಮ್ಮಲ್ಲಿ ಘೋಷಣೆ ಆಯಿತು. ಇತ್ತೀಚಿನ ಬೆಳವಣಿಗೆಯಲ್ಲಿ KRSL ನೀರಿಲ್ಲ ನೋಡಿ. ಇದು ರೈತನ ದುರ್ದೈವ ಹೆಂಗದೆ, KRSL ನೀರಿಲ್ಲ, ಕಪಿಲದಲ್ಲಿ ನೀರಿಲ್ಲ. ಕಾರ್ಖಾನೆ ಅವ್ರು ಚಾಲೂ ಮಾಡೋಕ್ಕೆ ರೆಡಿಯಾಗವ್ರೆ. ನಮ್ಮ ಒತ್ತಾಯ ಏನು, ಸರ್ಕಾರ ಘೋಷಿಸಿರುವಂಥ ₹100 ಕೊಡಿ ಅಂತ. ಸರ್ಕಾರದವ್ರು ₹50 ಕೊಟ್ಟರು, ಕಾರ್ಖಾನೆಯವರು ಹೈಕೋರ್ಟಲ್ಲೇ ಸ್ಟೇ ಹೋಗವ್ರೆ. ಹೈಕೋರ್ಟಲ್ಲಿ ಯಾಕೆ ಸ್ಟೇ ಹೋಗವ್ರೆ ಅಂದರೆ, ನಮಗೆ ಸರ್ಕಾರಕ್ಕೂ ನಮಗೂ ವ್ಯತ್ಯಾಸಗಳಿವೆ, ನಾವು ಸರಿ ಮಾಡ್ಕೋತೀವಿ, ಅಲ್ಲಿ ಗಂಟ ನಾವು ಕೊಡಲ್ಲ. ಸರ್ಕಾರನಾರ ಕೊಡಿ, ಕಾರ್ಖಾನೆಯವರ ಕೊಡಿ. ಕಾರ್ಖಾನೆ ಶುರು ಮಾಡೋಕ್ಕೆ ಮೊದಲು ಏನೋ ಕಾರ್ಖಾನೆಯವರು ₹50 ಕೊಡಬೇಕು, ಕೊಡಲೇಬೇಕು, ಕಡ್ಡಾಯ ಕೊಡಬೇಕು. ಮತ್ತು ಅದರಂತೆ ಕಾರ್ಖಾನೆನೂ ಶುರು ಮಾಡಬೇಕು. ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ ₹1,000 ವ್ಯತ್ಯಾಸ ಆಯ್ತದೆ. ಗುರ್ಲಾಪುರದ ಐತಿಹಾಸಿಕ ಚಳುವಳಿಯನ್ನು ಮಂಡ್ಯ ಅಥವಾ ಮೈಸೂರು ಅಥವಾ ರಾಮನಗರದಲ್ಲಿ ಎಲ್ಲ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡ್ತೀವಿ ಸರ್. ಕಡ್ಡಾಯವಾಗಿ ನಮೀಗ ಮೊನ್ನೆ ನಾವು ಮಂಡ್ಯದಿಂದ ರಾಜ್ಯದ ಮುಖ್ಯಮಂತ್ರಿ ಶುಗರ್ ಆಯುಕ್ತರು ಭೇಟಿ ಮಾಡೋಕ್ಕೆ ಒಂದು ಬಸ್ ಮಾಡಿದ್ದು. ಅದರಂತೆ ನಾವು ಕಾರ್ಖಾನೆನೂ ಬೇಗ ಶುರು ಮಾಡಬೇಕು ಮತ್ತು ಬಾಕಿನೂ ಬೇಗ ಕೊಡಬೇಕು. ಸರ್ಕಾರ ಕೊಡಲಿ, ಕಾರ್ಖಾನೆಯವ್ರು ಕೊಡಲಿ, ನಮ್ಗೆ ಅದು ಗೊತ್ತಿಲ್ಲ. ನಮ್ಮ ಕಾರ್ಖಾನೆ ಬೇಗ ಶುರು ಆಗಬೇಕು. ಈ KRSL ನೀರಿಲ್ಲ ನಮಗೆಲ್ಲ. ಈಗ ಅಲ್ಲಿ ಕಾರ್ಖಾನೆ ನಾವು 3 ತಿಂಗಳು 5 ಕಮೆನ್ಸ್ ಆಗ್ತವೆ. ನಮ್ಗೆ ನವಂಬರ್ ಡಿಸೆಂಬರ್ಗೆ ಇದೇ ಥರ ಮುಂದುವರೆದ್ರೆ, ಮಾನ್ಸೂನ್ ವ್ಯತ್ಯಾಸ ಆದರೆ ನಮ್ಮ ಕಬ್ಬು ಸಂಪೂರ್ಣ ರೈತ ನಾಶ ಆಗ್ತಾನೆ. ಅದರಿಂದ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿ ಗೌರವ ಇದ್ದರೆ
ಮಧ್ಯ ಪ್ರವೇಶ ಮಾಡಿ 50 ರೂಪಾಯಿನ ಕೊಟ್ಟು ಹೊಸ ರೇಟ್ನ ಮಾಡಿ ತಾರತಮ್ಯ ನಮ್ಮ ಅಧ್ಯಕ್ಷರವ್ರೆ ನಾವು ಸರ್ ಮಾಡ್ಕೋತೀವಿ ಅಂತ ನಮ್ಮ ಒತ್ತಾಯ ಸರ್ ನೀವು ಒಂದು ಮಾತು ಹೇಳಿದ್ರಿ ಈಗ KRS ಅಲ್ಲಿ ನೀರಿಲ್ಲ